ಆ ಹುಡುಗನಿಗೆ ದೇವರನ್ನು ನೋಡುವಂತ ಆಸೆ. ತನ್ನ ತಾಯಿಯನ್ನ ಕೇಳಿದ, ಅಮ್ಮ, ನಾನು ದೇವರನ್ನು ನೋಡಬೇಕು, ಅವನೆಲ್ಲಿ ಸಿಗ್ತಾನೆ? ಆ ತಾಯಿ ಕೂಡ ಮುಗ್ದೆ, ದೇವರ ಮೇಲೆ ಭಾರಿ ಶ್ರದ್ಧೆ. ಆಕೆ ಹೇಳಿದ್ಲು, ಮಗು, ಇಲ್ಲಿಂದ 10 ಮೈಲಿ ದೂರದಲ್ಲಿ ಒಂದು ಬೆಟ್ಟ ಇದೆ, ಅದರ ತುದಿಯಲ್ಲಿ ಒಂದು ದೇವಸ್ಥಾನವಿದೆ, ಅಲ್ಲಿ ದೇವರಿದ್ದಾನಂತೆ. ನಾನು ನೋಡಿಲ್ಲ, ಅವರಿವರು ಹೇಳಿದ್ದನ್ನು ಕೇಳಿದ್ದೇನೆ ಅಷ್ಟೇ. ಹುಡುಗ ಮನಸ್ಸು ಗಟ್ಟಿ ಮಾಡಿಕೊಂಡ, ದೇವರನ್ನ ನೋಡಿಯೇ ತೀರಬೇಕು. ಒಂದು ದಿನ ಅಮ್ಮನಿಗೆ ಹೇಳಿ ಸಾಕಷ್ಟು ತಿಂಡಿ ಮಾಡಿಸಿಕೊಂಡ. ಎಲ್ಲವನ್ನೂ ಚೀಲದಲ್ಲಿ ಹಾಕಿ ಹೆಗಲಿಗೇರಿಸಿ ನಡೆದ. ಪುಟ್ಟ ಹುಡುಗ ಈತ. ಒಂದೊಂದು ಮೈಲಿಗೂ ಸುಸ್ತಾಗ್ತಾ ಇತ್ತು. ಆ ದಾರಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಜನರ ಓಡಾಟ ಕೂಡ ಕಡಿಮೆ ಆಯಿತು. ಅಲ್ಲೊಬ್ರು ಅಜ್ಜಿ ಕೂತಿದ್ದಾರೆ. ನಿಶಬ್ದವಾಗಿ ಕೂತಿದ್ದ ಅಜ್ಜಿ ನಿಧಾನಕ್ಕೆ ಈತನ ಕಡೆ ತಿರುಗ್ತಾರೆ. ಹುಡುಗ ಆಕೆಯನ್ನು ನೋಡಿದಾಗ ಅವಳಿಗೆ ತುಂಬಾ ಹಸಿವಾದಂತೆ ಕಾಣ್ತಾ ಇತ್ತು. ಹುಡುಗ ಮೇಲೆದ್ದು ತನ್ನ ಚೀಲ ಹಿಡ್ಕೊಂಡು ಅಜ್ಜಿ ಬಳಿ ಹೋದ. ತನ್ನಲ್ಲಿದ್ದ ಸ್ವಲ್ಪ ತಿಂಡಿಯನ್ನ ಅಜ್ಜಿಗೆ ನೀಡಿದ. ವಾವ್, ಸುಂದರವಾದ ನಗು. ಅಂತ ನಗುವನ್ನ ಹುಡುಗ ಜೀವನದಲ್ಲಿ ಕಂಡೇ ಇರಲಿಲ್ಲ. ಆ ನಗುವನ್ನ ಮತ್ತೆ ಕಾಣೋದಕ್ಕೆ ಮತ್ತಷ್ಟು ತಿಂಡಿ ಕೊಟ್ಟ, ಹಣ್ಣಿನ ರಸ ನೀಡಿದ, ಕುಡಿಯೋದಕ್ಕೆ ನೀರು ಕೊಟ್ಟ. ಪ್ರತಿ ಬಾರಿ ಕೂಡ ಆಕೆ ಅಷ್ಟೇ ಸುಂದರವಾಗಿ ನಗ್ತಾ ಇದ್ಲು. ಅವನಿಗೇನನಿಸುತ್ತೋ ಗೊತ್ತಿಲ್ಲ, ಎದ್ದು ಆಕೆಯ ಪಾದಕ್ಕೆ ನಮಸ್ಕರಿಸಿದ. ಅಜ್ಜಿ ಬಾಲಕನನ್ನ ತಬ್ಬಿಕೊಂಡು ನಕ್ಕಳು. ನಂತರ ಬಾಲಕ ಹಿಂತಿರುಗಿ ಮನೆ ಸೇರಿದ. ಮನೆಯ ಬಾಗಿಲು ತೆರೆದ ತಾಯಿಗೆ ಹೇಳಿದ, ಅಮ್ಮ, ನಿನ್ಗೆ ಯಾರು ತಪ್ಪು ಹೇಳಿದ್ದಾರೆ. ದೇವರು ದೇವಸ್ಥಾನದಲ್ಲಿಲ್ಲ, ದಾರಿಯಲ್ಲೇ ಇದ್ದಾನೆ. ನಿನ್ ಗೊತ್ತಾ ಅಮ್ಮ, ದೇವರಿಗೆ ತುಂಬಾ ವಯಸ್ಸಾಗಿದೆ. ಅವಳೊಂದಿಗೆ ನಾನು ತಿಂಡಿ ತಿಂದೆ. ಆಕೆ ನಕ್ಕಂತ ನಗು ಇದೆಯಲ್ಲ, ಅದನ್ನ ನನ್ನ ಜೀವನದಲ್ಲೇ ನೋಡಿಲ್ಲ. ಇತ್ತ ಅಜ್ಜಿ ಕೂಡ ನಗ್ನಗ್ತಾ ಮನೆಗೆ ಹೋದ್ರು. ಆಕೆಯ ಮಗ ಕೇಳ್ತಾನೆ, ಏನಮ್ಮ, ಇವತ್ತಿಷ್ಟು ಸಂತೋಷವಾಗಿ ಕಾಣ್ತಾ ಇದ್ದಿ? ಆಕೆ ನಗ್ತಾ ಹೇಳಿದ್ಲು, ನಿನ್ ಗೊತ್ತಾ, ಇವತ್ತು ನಾನು ದೇವರನ್ನು ನೋಡಿದೆ. ನಾನು ಹಸಿದು ಕಂಗಾಲಾಗಿ ಕೂತಿರುವಾಗ ಅವ ಸ್ಥಳಕ್ಕೆ ಬಂದು ನನಗೆ ಆಹಾರ, ಹಣ್ಣಿನ ರಸ, ನೀರು ಇವೆಲ್ಲವನ್ನು ಕೊಟ್ಟು ಉಪಚರಿಸಿ ಹೋದ. ಇನ್ನೊಂದು ವಿಷಯ ಗೊತ್ತಾ, ನಾನು ದೇವರಿಗೆ ಬಹಳ ವಯಸ್ಸಾಗಿರಬೇಕು ಅಂದ್ಕೊಂಡಿದ್ದೆ, ಆದರೆ ಆತ ತುಂಬ ಸಣ್ಣ ಹುಡುಗ. ನಮಗೂ ಕೊಡುವ ಮನಸ್ಸಾದಾಗ ದೇವರಾಗ್ತೇವೆ. ಕೊಡುವಂಥದ್ದು ಹಣ ಆಗಿರಬಹುದು, ಆಹಾರವಾಗಿರಬಹುದು, ಸಮಯವಾಗಿರಬಹುದು, ಅಥವಾ ನಿರ್ಮಲ ಮನಸ್ಸಿನ ನಗುವಾಗಿರಬಹುದು. ದೇವರಿಗೆ ಎಷ್ಟು ಕೈ, ಎಷ್ಟು ಕಾಲು, ಹೆಣ್ಣೋ ಗಂಡೋ, ವಯಸ್ಸಾಗಿದೆಯೋ ವಯಸ್ಸಾಗಿಲ್ವೋ, ಈ ಚಿಂತೆ ನಮಗೆ ಬೇಡ. ನಮ್ಮ ಮನದಲ್ಲಿ, ನಮ್ಮ ನಡತೆಯಲ್ಲಿ, ನಾವು ಮಾಡುವಂಥ ಒಂದಿಷ್ಟು ಕೆಲಸಗಳಲ್ಲಿ ದೇವರಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳು ಕಾಣಬಹುದು. ನೆನಪಿರಲಿ.